ಕರುನಾಡ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ PUC ರಿಸಲ್ಟ್ ಬಂತು. ಮಕ್ಕಳೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಆ ಮಕ್ಕಳಲ್ಲಿ ಒಂದು ಗೊಂದಲ ಇರುತ್ತೆ. ಏನಂತ, ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದು, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಒಳ್ಳೆಯದಿರುತ್ತೆ ಅಂತ ಆಲೋಚನೆ ಕನ್ಫ್ಯೂಸ್ ಆಗಿರ್ತಾರೆ. ಅದಕ್ಕೆ ಅಂತಲೇ ನಮ್ಮ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇವತ್ತು ನೀವು ಮಕ್ಕಳಿಗೆ ಅವ್ರ ಗೊಂದಲನ ನೀವು ಯಾವ ಥರ ಅವ್ರನ್ನ ದೂರ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಸಜೆಷನ್ ಸರ್. ವೀಕ್ಷಕರಿಗೆ ನಮಸ್ಕಾರ. ಮಕ್ಕಳು ಭಾಳ ಶ್ರದ್ಧೆಯಿಂದ ಓದಿ ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಬಂದ ದ್ವಿತೀಯ PUC ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಕಳೆದ ವರ್ಷಗಳಿಗಿಂತ. ಅದಕ್ಕೆ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಮತ್ತು ಪೋಷಕರು ಕೂಡ, ತಂದೆ ತಾಯಿಗಳು ಪೋಷಕರು ಅದಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಅವರ ವಿದ್ಯಾಭ್ಯಾಸಕ್ಕೆ. ಹಾಗಾಗಿ ಅವರು ಉತ್ತಮ ಫಲಿತಾಂಶ ತರಲಿಕ್ಕೆ ಸಾಧ್ಯವಾಗಿದೆ. ಸೊ ಇದಕ್ಕೆ ಒಂದು ಸರ್ಕಾರ ಮಾಡಿದಂಥ ಅನುಕೂಲ ಮತ್ತು ಪೋಷಕರು ಕೊಟ್ಟಂಥ ಬೆಂಬಲ ಇವುಗಳನ್ನು ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳು ಒಂದು ಸಾಧನೆ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ಈ ಉತ್ತಮ ಫಲಿತಾಂಶ ಪಡೆದವರಿಗೆ ಮೊದಲಿಗೆ ನಾನು ಒಂದು ಶುಭಾಶಯವನ್ನು ಸಲ್ಲಿಸ್ತೀನಿ. ಜೊತೆಗೆ ಅವರು ಮುಂದಿನ ಕೋರ್ಸ್ಗಳ ಬಗ್ಗೆ ಏನು ಇಷ್ಟಪಡ್ತಾರೆ ಅಂತ ಕೇಳಿದರೆ ಅದಕ್ಕೆ ನನ್ನ ಅಭಿಪ್ರಾಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಮಕ್ಕಳು ನಾನು MSc BSc BCom ಹೌದು ಆ ಥರ ನಾವು ಕೋರ್ಸಸ್ ಮೇಲೆ ಆಸಕ್ತಿ ಇಟ್ಕೊಂಡಿರ್ತಾರೆ. ಅಂಥ ಮಕ್ಕಳಿಗೆ ನೀವು ಅವ್ರಿಗೇನು ಸಜೆಷನ್ ಮಾಡೋಕ್ಕೆ ಇಷ್ಟಪಡ್ತೀರಿ, ಹೇಳೋಕ್ಕೆ ಇಷ್ಟಪಡಿ? PUC ಆದ ನಂತರ ವಿದ್ಯಾರ್ಥಿಗಳು ಒಂದು ಪದವಿ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಡಿಗ್ರಿ ಕೋರ್ಸಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ಡಿಗ್ರಿ ಕೋರ್ಸಸ್ಸಲ್ಲಿ 3 ವಿಭಾಗ ಇದೆ. ಒಂದು BSc ಸೈನ್ಸ್, BCom ಕಾಮರ್ಸು, BA ಆರ್ಟ್ಸಲ್ಲಿ ಹಲವಾರು ರೀತಿಯ ಸಬ್ಜೆಕ್ಟ್ ಇರ್ತವೆ. ಜಿಯೋಗ್ರಫಿ, ಸಿವಿಕ್ಸ್ ಅಂತ ಅವರು ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿರ್ತಾರೆ, PUC ಮತ್ತು ಹೈಸ್ಕೂಲಲ್ಲಿ ಕಲ್ತಿರ್ತಾರೆ. ಹಾಗಾಗಿ ಅವರು ಸಮಾಜದ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಭೌಗೋಳಿಕ ವಿಚಾರಗಳ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಹೌದು, ಸಮಾಜಮುಖಿಯಾಗಿರುತ್ತೆ. ಸೊ ಹಾಗಾಗಿ ಆರ್ಟ್ಸ್ ಪ್ಯೂರ್ಲಿ ಸೋಷಲ್ ಸೈನ್ಸ್ ಬಗ್ಗೆ ಇರುತ್ತೆ. ಮತ್ತು ಕಾಮರ್ಸು ವ್ಯವಹಾರದ ಬಗ್ಗೆ ಒಂದು ಸಂಬಂಧಪಟ್ಟಂಥ ವಿಚಾರವಾಗಿರುತ್ತೆ. ಸೈನ್ಸು ಅಥವಾ ವಿಜ್ಞಾನ, ಅದು ಸೈನ್ಸಲ್ಲಿ ಆಸಕ್ತಿ ಉಳ್ಳಂಥ ವಿಚಾರಗಳಿಗೆ ಅದು ವಿಜ್ಞಾನದ ಪೂರ್ತಿ ಜ್ಞಾನವನ್ನು ಅದರಿಂದ ಪಡೆದುಕೊಳ್ಳೋಕ್ಕೆ ಅಸಾಧ್ಯ ಆಗುತ್ತೆ. ಸೊ ಈ ರೀತಿಯಲ್ಲಿ PUC ಪಾಸಾದಂಥ ವಿದ್ಯಾರ್ಥಿಗಳು 3 ಚಾನಲಲ್ಲಿ ಹೋಗ್ಬೋದು. ಒಂದು ಸೈನ್ಸ್ ಅಂದರೆ BScಲ್ಲಿ ಹಲವಾರು ಕೋರ್ಸ್ಗಳಿದ್ದಾವೆ, ಕಾಂಬಿನೇಷನ್ಗಳು. BComಲ್ಲೂ ಇದ್ದಾವೆ, BBM ಇದೆ. ಸೈನ್ಸಿಗೆ ಇನ್ನೊಂದು ಭಾಗ BCAನೂ ಇದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ, ಅದು BScಗೆ ಸಂಬಂಧಪಟ್ಟಿದ್ದು. ಸೊ BComಲ್ಲಿ BCom ಜೊತೆಗೆ BBM ಇದೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ. ಆರ್ಟ್ಸಲ್ಲಿ ಸೋಷಿಯಲ್ ಸೈನ್ಸ್ ಎಲ್ಲ ಇದೆ. ಅದರಲ್ಲೂ ಹಲವಾರು ಕಾಂಬಿನೇಷನ್ಗಳಿದ್ದಾವೆ. ಸೊ ಹೀಗಾಗಿ ಸಮಾಜದ ಒಲವಿರೋರು BAಯನ್ನು ಆಯ್ಕೆ ಮಾಡ್ಕೊಳ್ಬೋದು. ವ್ಯಾವಹಾರಿಕ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಕ್ಕಂಥವ್ರು ಅವರು ಕಾಮರ್ಸ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಬೋದು. ಮತ್ತು ವಿಜ್ಞಾನದ ನಾಲೆಜನ್ನು ಪಡ್ಕೊಳ್ಬೇಕು ಅಂತಕ್ಕಂಥವ್ರು, ವಿಜ್ಞಾನ ಮತ್ತು ಕಂಪ್ಯೂಟರ್ ನಾಲೆಜನ್ನು ಪಡ್ಕೊಳ್ಬೇಕಂಥವರು ಸೈನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಇದಕ್ಕೆ ಆಪ್ಷನ್ ಇದೆ. ಇವು ಹೊರತಾಗಿ ವೃತ್ತಿಪರ ಕೋರ್ಸ್ಗಳು ಇದ್ದಾವೆ. ವೃತ್ತಿಪರ ಕೋರ್ಸ್ ಅಂದರೆ PUC ಇದೆ, 2 ವರ್ಷ PUC ದಾಟಿದ ನಂತರ ಅವರು PUC ಪರೀಕ್ಷೆ ಬರೆಯೋದಕ್ಕಿಂತ ಮುಂಚಿತವಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಅವರು ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ. ಅದರಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ಗಳಿಗೆ ಅವಕಾಶ ಇದೆ. ಸೊ ಹಾಗಾಗಿ ಅಲ್ಲಿ ಅವ್ರ ರ್ಯಾಂಕಿಂಗ್ ಮೇಲೆ ಅವರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ನ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅದು ವೃತ್ತಿಪರ ಕೋರ್ಸ್ ಅಂದ್ಕೊಳುತ್ತೆ. ಸೊ ಈ ರೀತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸರ್, ಇವಾಗ ನೀವು ಹೇಳಿದ್ರಿ ಮಕ್ಕಳು BA BCom BSc ಈ 3 ಕೋರ್ಸ್ನ ಅವ್ರು ಆಯ್ಕೆ ಮಾಡ್ಕೋಬೋದು ಅಂತ. ಆ್ಯಕ್ಚುಲಿ ಇದು 3 ವರ್ಷ ಇರುತ್ತೆ. ಇವಾಗ ಎಷ್ಟೋ ಮಕ್ಕಳು ಇವಾಗ ನೋಡಿ, ಎಷ್ಟೋ ಜನರ ಹತ್ರ ಅಷ್ಟೊಂದು ದುಡ್ಡು ಕೊಟ್ಕೊಂಡು 3 ವರ್ಷ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಇವಾಗ ಅವ್ರೇನು ಮಾಡ್ತಾರೆ, ನಾನು ಏನು ಕಲ್ತಿರ್ತೀನೋ, ಆಮೇಲೆ ITI ಕೋರ್ಸ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅದೆಲ್ಲ 3 ವರ್ಷ 2 ವರ್ಷ ಆದಮೇಲೆ ಜಾಬ್ ಗ್ಯಾರಂಟೆಡ್ ಅಂತ ಅವ್ರ ಮನಸ್ಸಲ್ಲಿ ಫೀಲ್ ಇರುತ್ತೆ. ಅಂಥ ಮಕ್ಕಳಿಗೆ ಈ ಎಜುಕೇಷನ್ ಅನ್ನೋದ್ರಲ್ಲಿ ಈ ಟೈಮಲ್ಲಿ ಅವರು ಯಾವ ಥರ ಡಿಸಿಷನ್ ಆದರೆ ಇದು ತೊಗೊಂಡ್ರೆ ಒಳ್ಳೇದಾ, ಇಲ್ಲ ಈ ಥರ ITI ಡಿಪ್ಲೊಮಾ ಆ ಥರ ತೊಗೊಂಡ್ರೆ ಅವ್ರಿಗೆ ಜಾಬ್ 100% ಗ್ಯಾರಂಟಿಡ್ ಆಗಿ ಅವ್ರಿಗೆ ಜೀವನ ರೂಪಿಸ್ಕೊಳ್ಳೋಕೆ ಒಂದು ದಾರಿ ಸಿಗುತ್ತಾ? ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಹೇಳೋ ವಿಚಾರ, ವಿದ್ಯಾಭ್ಯಾಸ
ಜ್ಞಾನದ ಸಂಪಾದನೆಗಾಗಿರಬೇಕೇ ಹೊರತು ಗಳಿಕೆಗಾಗಿ, ಹಣ ಸಂಪಾದನೆಗಾಗಿ, ಆಸ್ತಿ ಸಂಪಾದನೆಗಾಗಿ ಇರ್ಕೊಡ್ದು. ಅದು ಒಂದು ಆಲೋಚನೆ ಆಗಿರಬೇಕು. ಅದು ವಿದ್ಯಾಭ್ಯಾಸವನ್ನು ಪಡ್ಕೊಂಡ ನಂತರ ಅವು ತಾನಾಗಿ ಹಂತ ಹಂತವಾಗಿ ಎಲ್ಲ ಸಿಗ್ತವೆ, ಅದನ್ನೇ ನಿರೀಕ್ಷೆ ಮಾಡಬೇಕಾದ್ದಿಲ್ಲ. ಆದರೆ ಉದ್ಯೋಗನೇ ಪಡ್ಕೊಳ್ಬೇಕು, ಹಣನೇ ಗಳಿಸ್ಬೇಕು ಅಂತಕ್ಕಂಥಲ್ಲ. ಮೂಲತಃವಾಗಿ ವಿದ್ಯಾರ್ಥಿಗಳಾದವರು ಜ್ಞಾನ ಸಂಪಾದನೆಯನ್ನು ಮಾಡಿದರೆ ಅವರು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ, ಯಾವುದೇ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ, ಅವರು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ವಿಜ್ಞಾನಂ ತದಾತಿ ಜ್ಞಾನಂ ತದಾತಿ ವಿನಯಂ ಅನ್ನಗೆ ಅವರಲ್ಲಿ ಯಾವಾಗ ವಿನಯತೆ ಇರುತ್ತೆ, ವಿದ್ಯೆ ತಾನಾಗೆ ಬರ್ತಾ ಇರುತ್ತೆ. ಹಾಗಾಗಿ ಅವರು ವಿನಯತೆ ಎಷ್ಟು ಬೆಳೆಸ್ಕೊಳ್ತಿರೋ ವಿದ್ಯೆ ಕೂಡ ಅದೇ ರೀತಿಯಲ್ಲಿ ಅವರು ದೇವರು ದಯಪಾಲಿಸ್ತಾರೆ. ಹಾಗಾಗಿ ಅವರು ಒಳ್ಳೆಯ ಸ್ಥಾನಗಳನ್ನು, ಒಳ್ಳೆಯ ವೃತ್ತಿಗಳನ್ನು ಅಲಂಕರಿಸಲಿಕ್ಕೆ, ಸಂಪಾದನೆ ಮಾಡಿ ಜೀವನವನ್ನು ಒಳ್ಳೆಯ ಉತ್ತಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಅದನ್ನೇ ಗುರಿಯನ್ನಾಗಿ ಇಟ್ಕೋಬಾರ್ದು. ಮೊದಲು ನಾವು ನಾಲೆಡ್ಜ್ ಸಂಪಾದನೆ ಮಾಡಬೇಕು. ನಾಲೆಡ್ಜಿಂದ ಕೀರ್ತಿಯಿಂದ ಧನಲಾಭದಿಂದ ಇನ್ನೂ ಸ್ಥಾನಗಳು ಎಲ್ಲ ಸಿಗ್ತವೆ. ಸೊ ಹಾಗಾಗಿ ಅದಕ್ಕೇ ಆಲೋಚನೆ ಮಾಡಬಾರ್ದು. ಮೂಲತಃವಾಗಿ PUC ಆದ ನಂತರ ಒಳ್ಳೆ ಕೋರ್ಸ್ಗಳನ್ನ, ಇಷ್ಟವಾದ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ ಅವರು ಒಳ್ಳೆ ಭವಿಷ್ಯದತ್ತ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಾನು ಇಷ್ಟ. ಬೇರೆ ಬೇರೆ ಕೋರ್ಸ್ಗಳ ವಿಚಾರದಲ್ಲಿ ತಾವು ಏನು ಇಷ್ಟಪಡ್ತೀರೋ ಅದು ಕೇಳ್ತೀನಿ.